ಬಂಡಾರಿ ಸಮಾಜದ ಕುಲದೇವರಾದ ಕಚ್ಚೂರಿನ ಶ್ರೀ ನಾಗೇಶ್ವರ ದೇವರ ಕಾರಣಿಕ ಅನಂತವಾದುದು. ನಂಬಿದ ಭಕ್ತರನ್ನು ಇಂಬು ನೀಡಿ ಕಾಯುವ ನಾಗೇಶ್ವರ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವ ಅದೆಷ್ಟೋ ಭಕ್ತರ ಕಷ್ಟ ಕಾರ್ಪಣ್ಯಗಳು ತೋರಾಗಿ ಇಷ್ಟಾರ್ಥ ನೆರವೇರಿದ ನೂರಾರು ಪ್ರತ್ಯಕ್ಷ ನಿದರ್ಶನಗಳಿವೆ. ಶ್ರೀ ಕ್ಷೇತ್ರ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡಿದ್ದು ಇತ್ತೀಚೆಗೆ ಬಂಡಾರಿ ಸಮಾಜದ ಅಧ್ಯಕ್ಷರಾದ ಕಡಂದಲೆ ಸುರೇಶ್ ಎಸ್ ಬಂಡಾರಿಯವರ ಅಧ್ಯಕ್ಷತೆಯಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವ ಸಂಪನ್ನಗೊಂಡಿತು. ಮಂಗಳವಾರ ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ಕೃಷ್ಣಮೂರ್ತಿ ಸಾಮಗರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ BR ವಿಶ್ವನಾಥ ಶಾಸ್ತ್ರಿಯವರ ಅರ್ಚಕತ್ವದಲ್ಲಿ ನಾಗೇಶ್ವರ ದೇವರಿಗೆ ಮಹಾಪೂಜೆ ಸಂಪನ್ನಗೊಂಡಿತು. ಬಳಿಕ ಪಲ್ಲಪೂಜೆ ಸಾಮೂಹಿಕ ಸಂತರ್ಪಣೆ ನೆರವೇರಿತು. ಉಪಾಧ್ಯಕ್ಷರಾದ ವಿಜಯ ಭಂಡಾರಿ ಬೈಲೂರು, ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಭಂಡಾರಿ, ಸಂಚಾಲಕರಾದ ಕೆ ವಿಶ್ವನಾಥ ಭಂಡಾರಿ, ಸಂಚಾಲಕರಾದ ಕೂಳೂರು ಮಾಧವ ಭಂಡಾರಿ, ಸಂಚಾಲಕರಾದ ದಿನೇಶ್ ಕುಮಾರ್ ಹಳೆಯಂಗಡಿ, ಕೋಶಾಧಿಕಾರಿ ಸತೀಶ್ ಭಂಡಾರಿ, ಪೊಲೀಸ್ ಅಧಿಕಾರಿ BJ ಭಂಡಾರಿ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಅನ್ನದಾನದ ಬಳಿಕ ಹೆಸರಾಂತ ಕಲಾವಿದರ ಕೂಡುವಿಕೆಯೊಂದಿಗೆ ಸತ್ಯ ಹರಿಶ್ಚಂದ್ರ ಯಕ್ಷಗಾನ ತಾಳಮದ್ದಳೆ ಎಲ್ಲರ ಗಮನ ಸೆಳೆಯಿತು. ಅದಲ್ಲದೇ ಇದ್ದದ್ದರಿಂದ ಗೊತ್ತಾದದವರ ಕಾಠಿಣ್ಯ ಏನು ಅಂತ. ಇದು ವಲಯ ಯಾವುದು ಅಂತ ಗೊತ್ತುಂಟಾ? ವನ. ಈ ವನದಲ್ಲಿ ಈ ಪ್ರದೇಶ ನಮ್ಮ ಆಶ್ರಯ ವಲಯಕ್ಕೆ ಸೇರಿತ್ತು. ನಮ್ಮ ಆಶ್ರಮದಲ್ಲೇ ಅಧೀನರಾಗಿ ಆಶ್ರಯವನ್ನು ಪಡೆದಿದ್ದಂತಹ ವಲಯರವರು ಅವರನ್ನ ನೀನು ಹೊಡೆದಟ್ಟಿದೆ ಅಂತ ಕೇಳಿದೆ. ಮಧ್ಯಾಹ್ನ ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನದ ಬಂಡಾರಿ ಸಭಾಂಗಣದಲ್ಲಿ ರಜತ ಸಂಭ್ರಮೋತ್ಸವದ ಸವಿ ನೆನಪಿಗಾಗಿ ಕಳೆದ 25 ವರ್ಷಗಳಿಂದ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಸಮಾಜ ಬಂಧುಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಸಂಜೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಮೋಹನ್ ಆಳ್ವ ಉದ್ಘಾಟಿಸಿ ಶುಭಾಶಂಸನೆ ಗೀತರು. ನನಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಈ ಒಂದು ನಾಗಮಂಡಲದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ನಂದು ಮತ್ತು ಸುರೇಶ್ ಭಂಡಾರಿಯವರ ಸಂಬಂಧ ಅದು ಪೂರ್ವಜನ್ಮದ ಸಂಬಂಧ. ನಮ್ಮ ಇಡೀ ಪೂರ್ವಜನ್ಮಗೆ ಧರ್ಮವನ್ನು ಇಟ್ಟುಕೊಂಡು ಬಹಳ ಒಳ್ಳೆಯ ಬದುಕನ್ನು ನೀವು ಮಾಡಬೇಕು ಎಂಬುದನ್ನು ತಿಳಿಸಿಕೊಂಡಿದ್ದಾರೆ. ಆದ್ದರಿಂದಲೇ ನಮ್ಮ ಎಲ್ಲರೂ ಕೂಡ ನಮ್ಮ ಕಸುಬಿನ ಜೊತೆ ನಾವು ಪೂರ್ವಜರು ಕಟ್ಟಿಕೊಟ್ಟಂತಹ ಆ ಒಂದು ಮನಸ್ಸನ್ನು ಇಟ್ಟುಕೊಂಡು ಧರ್ಮವನ್ನೇ ಮುಂದಿಟ್ಟುಕೊಂಡು ನಾವು ಹೋಗುವುದು. ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿದರೆ ನಮ್ಮ ಹಿಂದೂಗಳಿಗೆ ಸಂಬಂಧಪಟ್ಟಂಥ ಆ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಇರ್ಬೋದು, ಈಶ್ವರನಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಇರ್ಬೋದು. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದರು. ನಾಗಮಂಡಲೋತ್ಸವದ ನೆಪದಲ್ಲಿ ಅನೇಕ ಸಂಕೀರ್ಣವಾದ ಕಾರ್ಯಕ್ರಮಗಳ ವೈಭವವನ್ನು ನಾವು ಕಾಣ್ತಾ ಇದ್ದೇವೆ. ಪರಶುರಾಮ ಸೃಷ್ಟಿಯಲ್ಲಿ ಅನೇಕ ಜಾಗೃತವಾದ ಸನ್ನಿಧಾನಗಳಿದ್ದಾವೆ. ಸಮಗ್ರ ಭಾರತದಲ್ಲಿ
ಆಧ್ಯಾತ್ಮಿಕವಾದ ನಂಬಿಕೆಯೊಂದಿಗೆ ಬದುಕುವಂತಹ ಮಂದಿ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಪರಶುರಾಮ ದೇವರ ಸೃಷ್ಟಿಯಲ್ಲಿ ಅಂತೂ ಅನೇಕ ನಂಬಿಕೆಗಳು ಜಾಗೃತಾವಸ್ಥೆಗೆ ಕಾಲಕಾಲಕ್ಕೆ ತಮ್ಮ ಅಸ್ತಿತ್ವವನ್ನು ತೋರಿಸಿಕೊಂಡು ಬರ್ತಾ ಇರ್ತವೆ. ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಾದ ಪಂಜ ಭಾಸ್ಕರ ಭಟ್ ನಾಗಾರಾಧನೆ ಕುರಿತಾಗಿ ಧಾರ್ಮಿಕ ಪ್ರವಚನ ನೀಡಿದರು. ಪರಶುರಾಮರೇ ಆಕಾರದಲ್ಲಿ ನಮ್ಮ ಈ ಪ್ರದೇಶವನ್ನು ಮೂರಾಗಿ ವಿಂಗಡಿಸುತ್ತಾರೆ. ಗೋಕರ್ಣದಿಂದ ಮಾಬುಕಳ ಹೊಳೆಯವರೆಗೆ ಅದು ಹವ್ಯಕವಾಗಿಯೂ, ಮಾಬುಕಳದಿಂದ ನಮ್ಮ ದಕ್ಷಿಣದ ಚಂದ್ರಗಿರಿಯವರೆಗೆ ಈಗಿನ ಕಾಂಜಂಗಾಡಿನವರೆಗೆ ಅದು ಕೌರವವಾಗಿಯೂ, ತುಳು ಪ್ರದೇಶವಾಗಿಯೂ, ಅಲ್ಲಿಂದ ನಂತರ ಕನ್ಯಾಕುಮಾರಿಯವರೆಗೆ ಮಲಯಾಳವೆಂದು ಕರೀತಾರೆ. ಆ ಕಾಲದಲ್ಲಿ ಅದು ಜಲಪ್ರದೇಶವಿದ್ದದ್ದು ನೆಲಪ್ರದೇಶವಾಗಿ ಪರಿವರ್ತಿತವಾದಾಗ ಅಲ್ಲಿಯ ನಾಗವರ್ಗ ಬಂದು ಪರಶುರಾಮರಲ್ಲಿ ಓಡಿರುತ್ತದೆ. ನಿಮ್ಮ ಯೋಗ್ಯತೆಯಿಂದ ಇದು ನೆಲಪ್ರದೇಶವನ್ನಾಗಿ ಪರಿವರ್ತಿಸಿದರೆ ಇದು ಪಾತಾಳ ಲೋಕ ಆಗಿದ್ದು ಇಲ್ಲಿ ನಾವು ನಿರ್ವಸಿತರಾಗಿದ್ದೇವೆ, ನಮಗೆ ಗತಿ ಇಲ್ಲದೆ ಇರುವ ಪರಿಸ್ಥಿತಿ ಬರ್ತದೆ, ನಮಗೇನಾದರೂ ಸರಿಯಾದ ವ್ಯವಸ್ಥೆ ಮಾಡತಕ್ಕದ್ದು ಅಂತ ಅವರಲ್ಲಿ ತಮ್ಮ ಮೊರೆಯಲ್ಲಿದ್ದಾಗ ಪರಶುರಾಮ ದೇವರಿಗೆ ನಾಗಾರಾಧನೆ ಒಂದು ವಿಶೇಷವಾದ ಚೌಕಟ್ಟನ್ನು ಹಾಕಿಕೊಡ್ತಾರೆ. ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸಂಸ್ಥಾಪಕರಾದ ತೋನ್ಸೆ ಜಯಕೃಷ್ಣ ಶೆಟ್ಟಿ ಭಂಡಾರಿ ಮಹಾಮಂಡಲದ ವೆಬ್ಸೈಟ್ ಲೋಕಾರ್ಪಣೆಗೈದು ಶುಭ ಕೋರಿದರು. ಅದಲ್ಲದೆ ಇವತ್ತು ವೆಬ್ಸೈಟ್ ಭಂಡಾರಿ ಸಮಾಜದವರದ್ದು ಈಗ ಉದ್ಘಾಟನೆ ಆಗಿದೆ. ವೆಬ್ಸೈಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಮುಂಚೆ ಅಂದ್ರೆ ಒಂದು 30 ವರ್ಷದ ಹಿಂದೆ ಮುಂಬೈಯಿಂದ ಕಾಗದ ಊರಿಗೆ ಬದಲಾದ ಕೆಲವು ಸಲ 5 ದಿನ 1 ತಿಂಗಳು ಮುಟ್ಟುದಿಲ್ಲ. ಆದರೆ ಈಗ ವೆಬ್ಸೈಟ್ ಅಂದ್ರೆ ನಿಮಗೆ ಇಂಟರ್ನೆಟ್ ಅವರಿಗೆ ಗೊತ್ತಿದೆ, ಒಂದೇ ಸೆಕೆಂಡ್ ನಲ್ಲಿ ನೀವು ಕೊಟ್ಟ ಮೆಸೇಜ್ ಅದು ಜಗತ್ತಿಗೆ ಹೋಗ್ತದೆ. ಆದ್ರಿಂದ ಈ ಭಂಡಾರಿ ಸಮಾಜ ಮಾಡಿದ ಈ ವೆಬ್ಸೈಟ್ ಇವತ್ತು ಇನಾಗ್ರೇಷನ್ ಆಯಿತು. ಅದನ್ನು ಈಗ ಇವರು ಸುರೇಶ್ ಭಂಡಾರಿ ಅವರು ತಿಳಿಸಿದ ಪ್ರಕಾರ 6 ತಿಂಗಳಲ್ಲಿ ಇದನ್ನೆಲ್ಲ ನಿಮ್ಮ ಭಂಡಾರಿ ಸಮಾಜ ಏನೆಲ್ಲ ಕೆಲಸ ಮಾಡ್ತದೆ ಎಂಬ ಅವರು ಈ ಭಂಡಾರಿ ಸಮಾಜದ ವರ್ಲ್ಡ್ ಚೇರ್ಮನ್ ಆಗಿದ್ದಾರೆ. ಆದ್ರಿಂದ ನನಗೆ ತಿಳಿದ ಮಟ್ಟಿಗೆ ಅವರು ವರ್ಲ್ಡ್ ಚೇರ್ಮನ್ ಆಗುವಾಗ 15 ಸಂಘಟನೆಗಳು ಹುಟ್ಟಿದ್ದು ಈಗ 56 ಸಂಘಟನೆ ಭಂಡಾರಿ ಅವರನ್ನು ಒಟ್ಟು ಮಾಡಿ ಅವರು ಒಂದು ಮಾಡಿದ ಕೆಲಸ ಅಂದ್ರೆ ಈ ಸಮಾಜವನ್ನು ದೊಡ್ಡ ಒಂದು ಸಮಾಜ ಅಂತ ತೋರಿಸುವಂತ ಕೆಲಸ ನಮ್ಮ ಸುರೇಶ್ ಭಂಡಾರಿ ಅವರ ಕೈಯಲ್ಲಿ ಆಗ್ತಾ ಇದೆ. ಭಂಡಾರಿ ಮಹಾಮಂಡಲದ ಅಧ್ಯಕ್ಷರು ನಾಗಮಂಡಲ ಸಮಿತಿಯ ಅಧ್ಯಕ್ಷರು ಆಗಿರುವ ಕಡಂದಲೆ ಸುರೇಶ್ ಭಂಡಾರಿ ಅಧ್ಯಕ್ಷತೆಯ ಮಾತುಗಳನ್ನಾಡಿದರು. ಬಂಧುಗಳೇ, ಭಗವಂತ ಈ ಪ್ರಕೃತಿಯಲ್ಲಿ ಲಕ್ಷೋಪಲಕ್ಷ ಜಂತುಗಳಿಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಆದರೆ ಎಲ್ಲ ಜೀವಿಗಳಿಗೆ ಆತ್ಮವನ್ನು ಕೊಟ್ಟರೂ ಬುದ್ಧಿಶಕ್ತಿಯನ್ನು ಕೊಡಲಿಲ್ಲ. ಆದರೆ ಈ ಮನುಷ್ಯ ದೇಹಕ್ಕೆ ಮಾತ್ರ ಒಂದು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಇದು ಎಲ್ಲರಿಗೆ ನಮಗೆ ತಿಳಿದಿದೆ. ಹುಟ್ಟು ಸಾವಿನ ಮಧ್ಯೆ ಬಹಳಷ್ಟು ಕೆಲಸ ನಡೀತದೆ. ಸತ್ಕರ್ಮ ನಿತ್ಯ ಕರ್ಮಗಳು ನಡೀತವೆ. ನಿತ್ಯ ಕರ್ಮಗಳು ಹುಟ್ಟು ಆಗ್ತದೆ, ತಾಯಿ ಜನ್ಮವನ್ನು ಕೊಡ್ತಾಳೆ, ನಾವು ಈ ಪ್ರಪಂಚವನ್ನು ನೋಡುತ್ತೇವೆ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಮಾಜ ಸೇವಕರಾದ ಶಾಂತರಾಮ ಶೆಟ್ಟಿ, ನಗರಸಭಾ ಸದಸ್ಯರಾದ ನವೀನ್ ಭಂಡಾರಿ, ಕಚ್ಚೂರು ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಸುಭಾಷ್ ಭಂಡಾರಿ, ವಿಜಯ ಭಂಡಾರಿ ಬೈಲೂರು ಮುಂತಾದವರು ವೇದಿಕೆಯಲ್ಲಿದ್ದರು. ಬಳಿಕ ಮೂಡಬಿದ್ರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈಭವ ನಡೆಯಿತು.